ನಾವು ಹೈದ್ರಾಬಾದಿಂದ ಬಂದಿದ್ದೀವಿ, ತೆಲಂಗಾಣ ಸ್ಟೇಟು. ಈ ರಿಸಲ್ಟ್ಗೋಸ್ಕರ ನಾವು ತುಂಬ ಯೂಟ್ಯೂಬಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡುವಾಗ ಇದು ತುಂಬ ಚೆನ್ನಾಗಿರುತ್ತಂತ ಹೇಳ್ಬಿಟ್ಟು ಬೇರೆಯವ್ರು ಹೇಳಿದ್ದಕ್ಕೂ ಇಲ್ಲಿ ಬಂದಿದ್ದಕ್ಕೂ ಅನುಕೂಲ ಆಯಿತು. ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡೋರು ಫುಲ್ಲು ತುಂಬ ದೊಡ್ಡ ಕಾಡು ಥರ ಕಾಣಿಸ್ತಿತ್ತು. ಬಟ್ ಇಲ್ಲಿ ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಇಷ್ಟು ಚೆನ್ನಾಗಿದೆ ಲೊಕೇಶನ್ ನಾವು ನೋಡೋಕೆ ಎಷ್ಟೋ ಸಂತೋಷ ಆಗಿತ್ತು ನಮಗೆ. ಏನು ನೈಟ್ ಬಂದಿದ್ದು ಈ ಹೋಟೆಲಲ್ಲಿ ರಿಸೆಂಟಲ್ಲಿ ಊಟ ತುಂಬ ಚೆನ್ನಾಗಿದೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ನೈಟ್ ಆಲ್ಟ್ ಆಗಿದ್ದೀನಿ. ನೈಟ್ ಆಲ್ಟು ಬೆಳಗ್ಗೆ ಎದ್ದು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟ್ರೆಕ್ಕಿಂಗ್ ಹೋಗಿದ್ವಿ ಇಲ್ಲಿಂದ ಮೇಲ್ಗಡೆ. ಆ ಟ್ರೆಕ್ಕಿಂಗಲ್ಲಿ ತುಂಬ ಅಂದರೆ ತುಂಬ ಏನೋ ಅಲ್ಲಿ ಹೋಗಿದ ಮೇಲೆ ಆ ವೇವ್ ನೋಡಿದರೆ ಎಲ್ಲ ಬೆಟ್ಟಗಳು ಕಾಣ್ತಾ ಇತ್ತು. ಎಲ್ಲ ಇಡೀ ನಮ್ಮ ಈ ಮಿನಿಮಮ್ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿರೋ ಅಷ್ಟು ಬೆಟ್ಟಗಳು ಕಾಣ್ತದೆ ನೀಟಾಗಿ. ಆ ವೇವ್ಸು ಆ ಫ್ಲೋ ಹೋಗಿ ಟೈಮಲ್ಲಿ ನೋಡಿದರೆ ತುಂಬ ಸಂತೋಷ ಆಗ್ತಿತ್ತು. ಅದು ನೋಡ್ಬಿಟ್ಟು ಇನ್ನೂ ಖುಷಿಯಾಗಿದ್ದೀನಿ. ಮತ್ತು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಮತ್ತು ಪುನಃ ಇಲ್ಲಿ ಬಂದು ಇಲ್ಲಿ ಇದು ರೂಟ್ ಆ್ಯಕ್ಟಿವಿಟಿ ಮಾಡ್ಕೊಂಡು ನೋಡಿದ್ನಲ್ವ, ಅದರಲ್ಲಿ ಮತ್ತೆ ತುಂಬ ಅಂದರೆ ತುಂಬ ಡಿಫಿಕಲ್ಟಿ ಥರ ಕಾಣಿಸ್ತಿತ್ತು. ಒಂದೊಂದು ಥರ ಇದೆ. ಅದು ಮಾಡಿಕೊಂಡು ಅದೇ ಎಲ್ಲ ಕಂಪ್ಲೀಟ್ ಆಗಿದ ಮೇಲೆ ಮತ್ತು ಪುನಃ ಸ್ವಿಮ್ಮಿಂಗ್ ಮಾಡಿದ್ದೆ. ಸ್ವಿಮ್ಮಿಂಗ್ ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ವಿಷಯದಲ್ಲಿ ಸ್ವಿಮ್ ಆಗಿದ ಮೇಲೆ ಮತ್ತೆ ಲಾಸ್ಟ್ ಇದು ಮಾಡಿದೆ, ಯಾವುದಾದ್ರು ಆಯಿತು ಜಿಪ್ಲೈನ್ ಮತ್ತು ತುಂಬ ಅಂದರೆ ತುಂಬ ಖುಷಿ ಆಯ್ತು. ಅದ್ರ ಮತ್ತು ಏನೋ ಒಂಥರ ಹೊಸ ಆ ಥರ ಅನಿಸಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಮ ಸ್ಟಾಫು ಎಲ್ಲ ರಿಸೀವ್ ಚೆನ್ನಾಗಿದೆ, ಎಲ್ಲ ಸೂಪರ್ ಫ್ರೆಂಡ್ಲಿ ಆಗಿದ್ದೀರಿ ಎಲ್ಲರೂ. ಮುಂಚೆ ಯಾರು ಬಂದರೂ ಈ ರೆಸಿಪಿಗೆ ತುಂಬ ಅನುಕೂಲ ಆಗುವುದಂತ ನನ್ನ ಅನಿಸಿಕೆ. ಲೊಕೇಶನ್ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ, ರಿಸೀವಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ.